ಪ್ರೈಸ್ ಕೂಡ ಕೊಡ್ತೀನಿ 4,85,000 ಕೋಟ್ ಮಾಡಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 4,85,000 ವಿತ್ ಕರ್ನಾಟಕ ನಂಬರ್ 5,65,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇದು ಕೂಡ ನಿಮಗೆ ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ. 5,75,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 5,35,000 ಕ್ಲೋಸ್ ಮಾಡ್ಕೊಡ್ತೀನಿ. ಕರ್ನಾಟಕ ಜೊತೆ 6,95,000 ಕೊಟ್ಬಿಡ್ತೀನಿ ಗಾಡಿ. 6,95,000 2020 ಮಾಡಲು. ಇದು ನೋಡಿ ಸರ್, ಇದು ಗಾಡಿ ಅಂದರೆ ಇದು ಲಿಮಿಟೆಡ್ ಎಡಿಷನ್. ಇದು ಓಕೆ W8 ಅಲ್ಲಿ ಎಕ್ಸ್ಕ್ಲೂಸಿವ್ ಅಂತ. ಇದು ಏನು ಇಡೀ ಬೆಂಗಳೂರಲ್ಲಿ ಒಂದು 20-25 ಗಾಡಿ ಇರ್ಬೋದು ಓಕೆ ಅಷ್ಟೇ. ಯಾಕಂದರೆ ಇದರಲ್ಲಿ ಬಾಬಾ ಅಂದರೆ ನನ್ನ ಪ್ರಕಾರ ಒಂದು 50 ಒಳಗಡೆ 37,000 ಓಡಿದೆ ಗಾಡಿ. 37,000 ಜಸ್ಟ್ 37,000 ಓಡಿದೆ ಗಾಡಿ. ಸೂಪರ್ ಇದೆ ಗಾಡಿ. ಬನ್ನಿ ಒಂದು ಜಸ್ಟ್ ಟ್ರೇಲ್ ನೋಡಿ. ಕರ್ನಾಟಕ ನಂಬರ್ ಜೊತೆ ಮಾಡ್ಕೊಡ್ತೀನಿ. 16,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ರೌಂಡ್ ಫಿಗರು 16 lakhs ಕೊಡ್ತೀನಿ. ಇದು ನಿಮಗೆ ವಿತ್ ಕರ್ನಾಟಕ ಜೊತೆ 6,75,000 ಮಾಡ್ಕೊಡ್ತೀನಿ ಸರ್. ಓನರ್ ಬಂದು ಸಿಂಗಲ್. ಪ್ರೈಸ್ ಕೊಡ್ತೀನಿ 7,75,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ರೌಂಡ್ ಫಿಗರ್ 7.5 ಕೊಟ್ಬಿಡ್ತೀನಿ. 7,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 7,20,000 ಕ್ಲೋಸ್ ಮಾಡ್ಕೊಡ್ತೀನಿ. ಅದಕ್ಕೆ ಈ ತರ ಕಾಣ್ತಿದೆ. ಎಷ್ಟು ಓಡಿರ್ಬೋದು? ಬರೇ 47,000 ಓಡಿದೆ ಗಾಡಿ. ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿ. 12,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದೆ 11,90,000 ಕೊಟ್ಬಿಡ್ತೀನಿ. ಪ್ರೈಸ್ ಕೊಡ್ತೀನಿ 12,45,000 ಕೋಟ್ ಮಾಡಿದ್ದೀನಿ. ರೌಂಡ್ ಫಿಗರ್ ಮಾಡ್ಕೊಡ್ತೀನಿ. 12 lakhs ಕೊಟ್ಬಿಡ್ತೀನಿ. ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ಮತ್ತೊಂದು ಸರ್ತಿ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಯಾರು ದಸರಾ ಹಬ್ಬಕ್ಕೆ ದೊಡ್ಡ ಗಾಡಿ ತಗೊಳ್ತಿದ್ರೆ ಅಥವಾ ಚಿಕ್ಕ ಗಾಡಿ ತಗೊಳ್ತಿದ್ರೆ ಈ ಸರ್ತಿ ಬೆಸ್ಟ್ ಆಫರ್ ಅಂತ ಹೇಳ್ಬೋದು. ಅಂಡ್ 365 days ಆಫರ್ ಇರುತ್ತೆ ಅಂತ ಹೇಳ್ಬೋದು ಹೌಸ್ ಆಫ್ ಕಾರ್ಸ್ ಅಲ್ಲಿ. ಸರ್ ನಾವು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಲಾಸ್ಟ್ ರೆಸ್ಪಾನ್ಸ್ ಯಾವ ತರ ಇತ್ತು ಸರ್? ಸರ್ ರೆಸ್ಪಾನ್ಸ್ ಪರವಾಗಿಲ್ಲ, ಚೆನ್ನಾಗಿ ಬಂತು ಸರ್. ಅಂಡ್ ಈಗ ದಸರಾ ಹಬ್ಬ ಬರ್ತಿದೆ ಸರ್. ತುಂಬಾ ಜನ ವೆಹಿಕಲ್ ಹುಡುಕ್ತಿರ್ತಾರೆ. ಹೌದು ಸರ್. ಅಂಡ್ ನೀವು ಹೇಳ್ದಂಗೆ ಸರ್ ವಿಡಿಯೋ ಸ್ಟಾರ್ಟಿಂಗ್ ಮುಂಚೆನೆ 365 days ಆಫರ್ ಇರುತ್ತೆ ಅಂತ ಹೇಳಿದ್ರೆ ನಮ್ದು ಪ್ರೈಸ್ ಆಫರು. ಮತ್ತೆ ಈ ಸಲ ಏನ್ ಡಿಸೈಡ್ ಮಾಡಿದೆ ಅಂದ್ರೆ ಪ್ರತಿ ಒಂದು ನಮ್ಮ ಕಸ್ಟಮರ್ ಮನೆ ಮುಂದೆ ಒಂದೊಂದು ಗಾಡಿ ಇರ್ಬೇಕಂತ. ಆ ತರ ಪ್ರೈಸ್ ಅಲ್ಲಿ ಕೊಡ್ತೀನಿ. ಓಕೆ. ಅಂಡ್ ವಿಡಿಯೋದಲ್ಲಿ ಏನ್ ಹೇಳಿರ್ತಾರಲ್ವಾ ಪ್ರೈಸ್ ಅಲ್ಲಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ, ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಲೋನ್ ಅಂತ ಹೋಗೋದಾದ್ರೆ ಸರ್ ಕರ್ನಾಟಕ ಗಾಡಿ ನಂಬರ್ ಆದ್ಮೇಲೆ ಪ್ರತಿ ಗಾಡಿಗೂ ನಾನು ಮಾಡ್ಕೊಡ್ತೀನಿ. ಓಕೆ. ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕಷ್ಟೇ. ಏನಾದರೂ 0 ಡೌನ್ ಪೇಮೆಂಟ್ ಚಾನ್ಸಸ್ ಇದೆಯಾ ಸರ್? ಅದು ಟ್ರೈ ಮಾಡ್ಬೋದು. ಪ್ರೊಫೈಲ್ ಮೇಲೆ ಹೋಗುತ್ತೆ ಸರ್ ಅದು. ಒಂದೊಂದು ಕಸ್ಟಮರ್ಗೆ 120% ಲೋನ್ ಆಗಿಬಿಡುತ್ತೆ. ಒಂದೊಂದು ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರಲ್ಲ, ಸೊ 50, 60, 70, 80 ತನಕ ಆಗುತ್ತೆ. ಓಕೆ. ಅಂಡ್ ಮೋಸ್ಟ್ ಆಫ್ ದ ಫಾರ್ ಎಕ್ಸಾಂಪಲ್ ಸರ್ ರೇಷೋ ಹೋಗೋದಾದ್ರೆ ಸರ್ ಮಂತಲ್ಲಿ 0 ಡೌನ್ ಪೇಮೆಂಟ್ ಚಾನ್ಸಸ್ ಎಷ್ಟಾಗಿರುತ್ತೆ ಸರ್ ಕೇಸ್? ಸರ್ ಅಷ್ಟು 0 ಡೌನ್ ಪೇಮೆಂಟಲ್ಲಿ ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಒಂದು ನನ್ನ ಹತ್ರ ಒಂದು 60% ಕಸ್ಟಮರ್ಸ್, 60% ಕಸ್ಟಮರ್ಸ್. ಓಕೆ. ಹೌಸ್ ಆಫ್ ಕಾರ್ಸ್ ಅಡ್ರೆಸ್ ಸರ್? ಹೌಸ್ ಆಫ್ ಕಾರ್ಸ್ ಅಡ್ರೆಸ್ ಬಂದು ಬನ್ನಾರಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್, ರಾಯಲ್ ಓಕ್ ಫರ್ನಿಚರ್ ಶೋರೂಮ್ ಇದೆ, ಅದ್ರ ಪಕ್ಕದಲ್ಲಿ ಹೌಸ್ ಆಫ್ ಕಾರ್ಸ್ ಇದೆ. ಅಂಡ್ ಕನ್ಫ್ಯೂಸ್ ಆದರೆ ಕೆಳಗಡೆ ನಿಮಗೆ ಲೊಕೇಶನ್ ಹಾಕಿರ್ತೀನಿ, ಡೈರೆಕ್ಟಾಗಿ ಇಲ್ಲೇ ವಿಸಿಟ್ ಆಗ್ತೀರಾ. ಅದು ಕನ್ಫ್ಯೂಸ್ ಆದರೆ ಇವ್ರ ನಂಬರು ಕೊಟ್ಟಿರ್ತೀನಿ, ಹಾಯ್ ಅಂತ ಕಳಿಸಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಕ್ಯಾಟ್ಲಾಗ್ ಕೂಡ ಇರುತ್ತೆ. ಅಂಡ್ ಇಂಟೀರಿಯರ್ ನಿಮಗೆ ತೋರ್ಸೋಕ್ಕಾಗಿಲ್ಲ ಅಂದರೆ ಕ್ಯಾಟ್ಲಾಗ್ ಇವ್ರ ಹತ್ರ ಹೋಗ್ಬಿಟ್ಟು ಅಲ್ಲಿ ಎಲ್ಲಾನು ಫೋಟೋಸ್ ಇಂಟೀರಿಯರ್ ಇರುತ್ತೆ, ಔಟರ್ ಪಾರ್ಟ್ ಇರುತ್ತೆ, ಟೈರ್ ಕೂಡ ಸಮೇತ ಕ್ಲಿಯರ್ ಆಗಿ ಪಿಕ್ಚರ್ ಹೊಡೆದ್ಬಿಟ್ಟು ಕ್ಯಾಟ್ಲಾಗ್ ಎಲ್ಲ ಕಳಿಸ್ತೀನಿ. ಅಂಡ್ ವಿಡಿಯೋ ಕಾಲ್ ಮಾಡ್ತೀರಾ, ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಗಾಡಿ. ಹಾಗೆ ನೋಡ್ಕೊಂಡು ಅಡ್ವಾನ್ಸ್ ಮಾಡ್ತೀರಾ ಅಂದ್ರೆ ಮಾಡ್ಕೊಳ್ಬೋದು. ಖಂಡಿತ ವಿಸಿಟ್ ಆಗಿ. ಅದಾದ್ರೆ ನೀವು ಒಂದಲ್ಲ 2 ಟೆಸ್ಟ್ ಡ್ರೈವ್ ಮಾಡ್ಕೋಬೋದು. ಎಷ್ಟು ಗಾಡಿ ಬೇಕಾದರೂ ಕೂಡ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಆರಾಮಾಗಿ ಪ್ಲೇಸು ಇದೆ ಅಂತ ಹೇಳ್ಬೋದು. ನೀವು ರೈಟ್ ರೌಂಡ್ ಗಾಡಿ ಚೆಕ್ ಮಾಡಿಬಿಟ್ಟು ಪ್ರೈಸಲ್ಲಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ನನ್ನ ಕಡೆಯಿಂದ ಬಂದರೆ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಸರ್ ಫಸ್ಟ್ ಗಾಡಿ ಹೋಲ್ಸೋರಿಂಗಿಂದ ಸ್ಟಾರ್ಟ್ ಮಾಡೋಣ ಸರ್. ಅದು ರೆಡ್ ಕಲರ್ ಅಲ್ಲಿ ಇದೆ ಸರ್, ಹೇಳಿ ಸರ್ ಡೀಟೇಲ್. ಸರ್ ರೆಡ್ ಕಲರ್ ಇದು ಹೈಲೈನ್, ಇದು ಟಾಪ್ ಎಂಡ್ ಮಾಡಲ್ ಗಾಡಿ ವಿತ್ ಕರ್ನಾಟಕ ನಂಬರ್ ಜೊತೆ ಕೊಡ್ತೀನಿ. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ, ಹೈಲೈನ್ ಟಾಪ್ ಎಂಡ್ 1.2 ಲೀಟರ್ ಓಡಿರೋದು 70 ಚೇಂಜ್ ಓಡಿದೆ ಗಾಡಿ. ತುಂಬಾ ಮಿಂಟ್ ಕಂಡೀಷನ್ ಇದೆ ಸರ್ ಗಾಡಿ. ಜಸ್ಟ್ ಏನು ಪಾಲಿಶ್ ಗಿಲಿಶ್ ಏನು ಮಾಡಿಸಿಲ್ಲ, ಆಸ್ ಇಟ್ ಈಸ್ ನಿಲ್ಸಿದ್ದೀನಿ ಗಾಡಿ. ಎಲ್ಲ ಮಾಡಿ ರೆಡಿ ಮಾಡಿ ಕೊಡ್ತೀನಿ. ಚಕ ಅನ್ಬೇಕು ಗಾಡಿ, ಆ ತರ ಕೊಡ್ತೀನಿ. ಪ್ರೈಸ್ ಕೂಡ ಕೊಡ್ತೀನಿ 4,85,000 ಕೋಟ್ ಮಾಡಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 4,85,000 ವಿತ್ ಕರ್ನಾಟಕ ನಂಬರ್. ಓಕೆ. ಲೋನ್ ಅವೈಲೇಬಲ್ ಇದೆ? ಲೋನು ನಿಮಗೆ ಕರ್ನಾಟಕ ಆದ್ಮೇಲೆ 90% ಲೋನ್ ಮಾಡ್ಕೊಡ್ತೀನಿ. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗುತ್ತಿದ್ರೆ ಸರ್ I20 ಆಕ್ಟಿವ್ 2016 ಮಾಡಲ್ ಗಾಡಿ, ಸಿಂಗಲ್ ಓನರ್ ಆಗಿದೆ, 70,000 ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ ವಿತ್ ಕರ್ನಾಟಕ ನಂಬರ್ ಜೊತೆ. ಆಲ್ರೆಡಿ NOC ಹಾಕಿದ್ದೀನಿ. ಇದು ನೆಕ್ಸ್ಟ್ ವೀಕ್ ನಿಮಗೆ ಕರ್ನಾಟಕ ನಂಬರ್ ಬರುತ್ತೆ. ಓಕೆ. ಸೊ ಪ್ರೈಸ್ ಬಂದು 5,65,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5,65,000 ಅಂಡ್ ಪೆಟ್ರೋಲ್ ವೇರಿಯಂಟ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. ಓಕೆ. ಆಕ್ಟಿವ್ I20 ಅಂಡ್ ಮೈಲೇಜ್ ಹೋಗಬೇಕಂದ್ರೆ ಆರಾಮಾಗಿ 16 ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. A to Z ಫೀಚರ್ಸ್ ಎಲ್ಲ ಬರುತ್ತೆ. ಅಂಡ್ ಲೋನ್ ಅಂತ ಹೋದ್ರೆ 90% ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀನಿ. ಸರ್ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು Volkswagen Polo ವಿತ್ ಕರ್ನಾಟಕ. Volkswagen Polo ಇದು ಕರ್ನಾಟಕ ನಂಬರ್ ಆಗಿದೆ ಆಲ್ರೆಡಿ. 2016 ಮಾಡಲ್, ಹೈಲೈನು, ಸಿಂಗಲ್ ಓನರ್ ಗಾಡಿ. ಬರೇ 70,000 ರೆಕಾರ್ಡೆಡ್ ಓಡಿದೆ ಗಾಡಿ. 70,000 ನ್ಯೂ ಶೇಪ್ ಗಾಡಿ ಇದು. ಎಲ್ಲ ಸ್ಟೇರಿಂಗ್ ಎಲ್ಲ ನಿಮಗೆ ನ್ಯೂ ಬರುತ್ತೆ. ಇದು ಸ್ಟೇರಿಂಗ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಅಲೈ ವೀಲ್ಸು, 80% ಟೈರ್ ಕೂಡ ಇದೆ. ಸೊ ಪ್ರೈಸ್ ಬಂದು ಇದು ಕೂಡ ನಿಮಗೆ ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ. 5,75,000 ಕೋಟ್ ಮಾಡಿದ್ದೀನಿ.
ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 5,35,000 ಕ್ಲೋಸ್ ಮಾಡ್ಕೊಡ್ತೀನಿ. 5,35,000ಕ್ಕೆ 5,35,000 ಬರೇ ದಸರಾ ಆಫರ್. ದಸರಾ ಆಫರ್. ದಸರಾ ಆಫರ್ 16 ಮಾಡಲ್ ಗಾಡಿ ಸಿಂಗಲ್ ಓನರ್. ಖಂಡಿತ. ನೆಕ್ಸ್ಟು ದೊಡ್ಡ ವೆಹಿಕಲ್ ಹೋಗ್ತಿದ್ರೆ ಸರ್? ದೊಡ್ಡ ವೆಹಿಕಲ್ ಸುಮಾರು ಬಂದಿದೆ ಈ ಸಲ. ತುಂಬಾ ಸರ್ತಿ ಅಂದ್ರೆ ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾರೆ ಸರ್ XUV. ಸರ್, ಈ ಸರ್ತಿ XUVಗಳು ಹೊಸ ಸ್ಟಾಕ್ಸ್ ಬಂದಿದೆ ಅಂತ ಹೇಳ್ಬೋದು. ಹೊಸ ಸ್ಟಾಕ್ಸ್ ಬಂದಿದೆ, ಇನ್ನೂ ಬರುತ್ತೆ. ಓಕೆ. ದಸರಾ ತನಕ ಇನ್ನೂ 20-25 ಗಾಡಿ ಬರುತ್ತೆ, ಬರೇ XUVಗಳು. XUV, ಕ್ರಿಸ್ಟಾ ಮತ್ತೆ ಫಾರ್ಚುನರ್ಸ್. ಓಕೆ, ಎಲ್ಲ ದೊಡ್ಡ ಗಾಡಿಗಳೇ. ಎಲ್ಲ ದೊಡ್ಡ ಗಾಡಿಗಳು ಬರ್ತವೆ. ಫಸ್ಟ್ ಗಾಡಿ ಸರ್ ಹೇಳಿ ಸರ್. ಸೊ ಫಸ್ಟ್ ಗಾಡಿ ಇದು 2014 ಮಾಡಲ್ W8 ಸಿಂಗಲ್ ಓನರ್ ಗಾಡಿ ವಿತ್ ಕರ್ನಾಟಕ ನಂಬರ್ ಜೊತೆ 7,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 7,20,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಡಿರೋ ಸರ್ ಇದು? ಸರ್ 70,000 ಓಡಿದೆ ಸರ್ ಗಾಡಿ. 70,000. ಓಕೆ, ನೋಡ್ಬೋದು. 70,000 ಇಲ್ಲ ಸರ್, 1,00,000. ಸಾರಿ, 1,00,000 ಓಡಿದೆ. 1,00,000. ಅದು ಇನ್ನೊಂದು ಗಾಡಿ ಇದೆ, ಅದು ಮಿಸ್ ಮಾಡ್ಕೊಂಡಿದ್ದೀನಿ. ಅದು ತೋರಿಸ್ತೀನಿ, ಬ್ಲ್ಯಾಕ್ ಕಲರ್. ಇದು 1,00,000 ರೆಕಾರ್ಡೆಡ್ ಓಡಿದೆ. ಜಸ್ಟ್ ಮೆಕ್ಯಾನಿಕ್ ಹತ್ರ ಹೋಗಿ ಚೆಕಪ್ ಆಗಿ ಬಂದಿದೆ ಗಾಡಿ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಟಾಟಾ ನೆಕ್ಸಾನ್. ಇದು ಆಲ್ರೆಡಿ ಆಗಿದೆ ಸರ್. ಈ ಥರದ್ದೇ ಇನ್ನೊಂದಿದೆ ನನ್ನ ಹತ್ರ, ಇದು ವಿತೌಟ್ ಸನ್ ರೂಫ್. ಇನ್ನೊಂದಿದೆ ನನ್ನ ಹತ್ರ, ನೆನ್ನೆ ಬಂದಿರೋದು, ಅದು ವಿತ್ ಸನ್ ರೂಫ್. ಓಕೆ. ಸೊ ಇದು ನಾನು ಸೇಲ್ ಮಾಡಿರೋದು 7,80,000 ಕ್ಲೋಸ್ ಮಾಡಿದ್ದೀನಿ. ಆಗಿದೆ ಗಾಡಿ. ಅದೇ ನಿಮಗೆ ಇದಕ್ಕಿಂತ ಕಮ್ಮಿ ಕೊಡ್ತೀನಿ ವಿತ್ ಸನ್ ರೂಫ್ ಗಾಡಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ನೋಡಿ ಅಂತ. ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ. ಇನ್ನೊಂದು ಗಾಡಿ ತೋರಿಸ್ತೀನಿ, ಸೇಮ್ ಕಲರ್ ಗಾಡಿ, ಸೇಮ್ ಶೇಪ್ ಗಾಡಿ ವಿತ್ ಸನ್ ರೂಫ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಗ್ರ್ಯಾಂಡ್ ಐ10 ಸ್ಪೋರ್ಟ್ಸ್. ಹೆಂಗಿದೆ ಸರ್ ಗಾಡಿ? ಸಖತ್ತಾಗಿದೆ. ಜಸ್ಟ್ ಪಾಲಿಶ್ ಮಾಡಿಸಿದ್ದೀನಿ ಗಾಡಿ, ಅದಕ್ಕೆ ಈ ತರ ಕಾಣ್ತಿದೆ. ಎಷ್ಟು ಓಡಿರ್ಬೋದು? ಬರೇ 47,000 ಓಡಿದೆ ಗಾಡಿ. ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿ. 2018 ಮಾಡಲು. ಪ್ರೈಸ್ ಕೂಡ ಕೊಡ್ತೀನಿ, 5,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 5,15,000 ಕ್ಲೋಸ್ ಮಾಡ್ಕೊಡ್ತೀನಿ. ಸರ್ ರೌಂಡ್ ಫಿಗರ್ ಏನಾದರೂ ಚಾನ್ಸ್ ಇದೆಯಾ ಸರ್? ಬರಲಿ ಸರ್, ಆನ್ ಟೇಬಲ್ ಬರಲಿ, ಮಾತಾಡಿ ಏನಾದರೂ ಫಿಕ್ಸ್ ಮಾಡಿ ಮಾಡಿಸ್ಕೊಡಿ. ವೇರಿಯಂಟು ಸ್ಪೋರ್ಟ್ಸ್ ಸರ್, ಸ್ಪೋರ್ಟ್ಸ್. ಬರೀ ಕಮ್ಮಿ ಓಡಿರೋ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಒಂದ್ಸರ್ತಿ ವಿಸಿಟ್ ಆಗಿ 5 ಲಕ್ಷಕ್ಕೆ ಬಂದರೆ ನಿಮ್ಗೆ ಆಗುತ್ತೆ. ಒಂದ್ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಅದ್ರ ಮೇಲೂ ಸ್ವಲ್ಪ ನೆಗೋಷಿಯೇಟ್ ಅನ್ನೋದು ಮಾಡ್ಕೊಡ್ತೀನಿ, ಬನ್ನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಸರ್ XUV 500 W4. ಇದು ಜಸ್ಟ್ 53,000 ಓಡಿದೆ. ಇದು ನಿಮಗೆ ವಿತ್ ಕರ್ನಾಟಕ ಜೊತೆ 6,75,000 ಮಾಡ್ಕೊಡ್ತೀನಿ ಸರ್. ಓನರ್ ಬಂದು ಸಿಂಗಲ್ ಓನರ್ 50,000 ಓಡಿದೆ ಗಾಡಿ. ಮ್ಯಾನ್ಯುವಲ್ ಅಲ್ವಾ? ಮ್ಯಾನ್ಯುವಲ್. ಓಕೆ. ಇನ್ನೊಂದು ಪ್ರೈಸ್ ಏನಾದರೂ ಚಾನ್ಸಸ್? ಮಾಡ್ಕೊಡ್ತೀನಿ ಸರ್, ಬನ್ನಿ. ಪ್ರತಿ ಗಾಡಿಗೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ. ವ್ಯಾಗನ್ ಪೋಲೋ ಸರ್ ನೋಡಿ, ಇದು ಹೈಲೈನ್, ಇದು ಡೀಸೆಲ್. ಇದು ಓಕೆ. ಡೀಸೆಲ್ 2014 ಮಾಡಲ್ ಗಾಡಿ, ಟಾಪ್ ಎಂಡ್ ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಕೂಡ ಕೊಡ್ತೀನಿ ಸರ್, ಮಾರ್ಕೆಟಲ್ಲಿ ಯಾರು ಕೊಡಬಾರ್ದು ಆ ಪ್ರೈಸ್ ಕೊಡ್ತೀನಿ. 4,20,000 ಕೊಡ್ತೀನಿ ಸರ್. 420 ಆಗುತ್ತೆ. 420 ಬೇಡವಾ? 425 ಕೊಡಿ. ಆನ್ ಟೇಬಲ್ ಬಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ರೌಂಡ್ ಫಿಗರ್ ಮಾಡ್ಕೊಡ್ತೀನಿ. ಓಕೆ. ವಿಸಿಟ್ ಆಗಿ ಐಲೈನು 2012 ಮಾಡಲು. 2014 ಮಾಡಲ್. 14 ಮಾಡಲ್. ಅಂಡ್ ಓನರ್ ಸೆಕೆಂಡ್ ಓನರು. ಪ್ಲಸ್ ಪಾಯಿಂಟ್ ಏನಂದ್ರೆ ಡೀಸೆಲ್. ಓಕೆ. ಇನೋವಾ ಅಂದಿರೋದು ಸರ್? ಇನೋವಾ ವಿ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. 1,02,000 ಓಡಿದೆ ಗಾಡಿ. ಮಿಂಟ್ ಕಂಡೀಷನ್ ಇದೆ ಸರ್. ಇದು ಕೂಡ ನಿಮಗೆ ಪಾಲಿಶ್ ಮಾತ್ರ ಮಾಡ್ಬೇಕು ಗಾಡಿ. NOCಗೂ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ಇದು ಕೂಡ 4-5 ದಿನದಲ್ಲಿ NOC ಬರುತ್ತೆ. ಪ್ರೈಸ್ ಕೊಡ್ತೀನಿ 12,45,000 ಕೋಟ್ ಮಾಡಿದ್ದೀನಿ. ರೌಂಡ್ ಫಿಗರ್ ಮಾಡ್ಕೊಡ್ತೀನಿ, 12 lakhsಗೆ ಕೊಟ್ಬಿಡ್ತೀನಿ ಗಾಡಿ. ಓಕೆ, 11,90,000 ಕೊಡಿ, ತೊಗೊಂಡೋಗಿ ಸರ್. 11,90,000 ಕೊಡ್ತೀನಿ. 15 ಮಾಡಲ್. ಓಕೆ. ನೆಕ್ಸ್ಟ್ ಫಾರ್ಚುನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. 1,20,000 ರೆಕಾರ್ಡೆಡ್ ಓಡಿದೆ. ಮಿಂಟ್ ಕಂಡೀಷನ್ ಇದೆ ಸರ್. ಆಟೋ ಟ್ರಾನ್ಸ್ಮಿಷನ್ ಗಾಡಿ. 4x4 ನಿಮ್ಗೆ ಆಟೋಮೆಟಿಕಲ್ಲಿ ಮೈಲೇಜ್ ಬರಲ್ಲ ಅಂದ್ರೆ ಯಾರು ಕೈ ಹಾಕಲ್ಲ. ಓಕೆ. ಸೊ 4x2. ಓಕೆ. ಕರ್ನಾಟಕ ಬೇಕಂತಂದ್ರೆ ಎಲ್ಲ ಫುಲ್ ಕರ್ನಾಟಕ ನಂಬರ್ ಜೊತೆ ಮಾಡ್ಕೊಡ್ತೀನಿ. 16,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ರೌಂಡ್ ಫಿಗರು 16 lakhs ಕೊಡ್ತೀನಿ. 16 ಲಕ್ಷಕ್ಕೆ 16 ಲಕ್ಷಕ್ಕೆ 15 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ. ಅಂಡ್ ನಂಬರ್ ಆಲ್ರೆಡಿ ಬಂದಿದೆಯಾ ಅಥವಾ ಬರಬೇಕಲ್ಲ? ಬರುತ್ತೆ ಸರ್. ಇದು ಆಲ್ರೆಡಿ ಎಲ್ಲ ನಂದು ಡಾಕ್ಯುಮೆಂಟ್ಸ್ ಅಪ್ಲೈ ಆಗಿದೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್ ವರ್ಣ SX ಆಪ್ಷನಲ್ ಪುಷ್ ಸ್ಟಾರ್ಟರು, ಪೆಟ್ರೋಲ್ 1.6 ಇಂಜಿನು. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿರ್ಬೋದು ಸರ್ ಗಾಡಿ 14 ಮಾಡಲು? ಅಬ್ಬಬ್ಬ ಅಂದರೆ ನನ್ನ ಪ್ರಕಾರ ಒಂದು 50 ಒಳಗಡೆ. 37,000 ಓಡಿದೆ ಗಾಡಿ. 37,000. ಜಸ್ಟ್ 37,000 ಓಡಿದೆ ಗಾಡಿ. ಸೂಪರ್ ಇದೆ ಗಾಡಿ. ಬನ್ನಿ, ಜಸ್ಟ್ ಟ್ರೇಲ್ ನೋಡಿ, ಗಾಡಿ ಸೇಲ್ ಆಗುತ್ತೆ. ರೆಕಾರ್ಡೆಡ್. ಓಕೆ ಸರ್, ನನ್ನ ಹತ್ರ ಪ್ರತಿ ಗಾಡಿ ರೆಕಾರ್ಡ್ ಸಿಗುತ್ತೆ. ಓಕೆ. ಅಂಡ್ ಅದು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್. ಎಲ್ಲಾನು ಫೀಚರ್ಸ್ ಬರುತ್ತೆ. A to Z, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗು ಅಂಡ್ ಮ್ಯಾಗ್ ವೀಲ್ ಸಮೇತ ಇರುತ್ತೆ. ಗಾಡಿ ರೈಟ್ ರೌಂಡ್ ನಿಮಗೆ ತೋರಿಸೋರು ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಇಂಟೀರಿಯರ್ ನಿಮಗೆ ಹೋಗೋದಾದ್ರೆ 6 ಏರ್ ಬ್ಯಾಗ್ ಬರುತ್ತೆ ಅಥವಾ ಇಲ್ಲ 4 ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಇದಕ್ಕೆ 4 ಏರ್ ಬ್ಯಾಗ್ ಬರುತ್ತೆ. ಪ್ಲಸ್ ಪಾಯಿಂಟ್ ಏನಂದ್ರೆ ಇನ್ನೂ ಪಾಲಿಶ್ ಮಾಡಿಸಿಲ್ಲ, ಆದ್ರೂ ಇಷ್ಟು ಕ್ಲೀನ್ ಇದೆ ಗಾಡಿ. ಪಾಲಿಶ್ ಆದ ನಂತರ ಜಸ್ಟ್ ಒಂದು ಪಾಲಿಶ್ ಅಷ್ಟೇ, ಅದನ್ನು ಕೂಡ ನಾನು ಮಾಡ್ಕೊಡ್ತೀನಿ. ಖಂಡಿತ. ಏನು ಪ್ರೈಸ್ ಬಂದು 5,75,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದೆ 5,45,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ. ಅಂಡ್ ಲೋನ್ ಅಂತ ಹೋಗೋದ್ರೆ 0 ಡೌನ್ ಪೇಮೆಂಟ್ ಚಾನ್ಸಸ್ ಇದೆ ಸರ್. ಮಾಡ್ಬೋದು, ಯಾಕಂದ್ರೆ ಕಮ್ಮಿ ಹೊಡಿರೋದಲ್ಲ. ಸೊ ಪ್ರೊಫೈಲ್ ಚೆನ್ನಾಗಿದ್ರೆ ಏನಾದರೂ ಮಾಡ್ಬೋದು.
ನೆಕ್ಸ್ಟ್ ಎಮ್ ಜಿನ ಅಥವಾ XUV500? XUV ಹೇಳಿ. ಇದು ಪಕ್ಕ ಕರ್ನಾಟಕ, ಇದು ಮೈಗ್ರೇಡ್ ಅಲ್ಲ, Okay. ಪಕ್ಕ ಕರ್ನಾಟಕ ಗಾಡಿ. 2014 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 89,000 ಕಿಲೋಮೀಟರ್ಸ್ ಓಡಿದೆ. ಡೀಸೆಲ್, 8 ಸೀಟರು, Variant? W8 ಪ್ರೈಸ್ ಕೊಡ್ತೀನಿ 7,75,000 ಕೊಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ ರೌಂಡ್ ಫಿಗರ್ 7.5 ಕೊಟ್ಬಿಡ್ತೀನಿ ಗಾಡಿ. 7,50,000. 50,000ಗೆ. ಕರ್ನಾಟಕದಲ್ಲಿ ಈಗ ಕರ್ನಾಟಕ ಗಾಡಿ 8.5 ಲಕ್ಷ ಬರೀ ಪರ್ಚೇಸಿಂಗ್ ನಡೀತಾ ಇದೆ. ಸೊ ನಾನು ಸೆಲ್ಲಿಂಗ್ಗೆ 7.5 ಲಕ್ಷ ಕೊಡ್ತೀನಿ. ಖಂಡಿತ. ನೆಕ್ಸ್ಟ್ ಇರೋದು ಸರ್ ಎಮ್ ಜಿ. ಸರ್ MG Hector ಮಾರೇಜ್ ಗ್ಯಾರೇಜ್ 2019 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಬರೀ 68,000 ಓಡಿದೆ. ಇಂಟರ್ನೆಟ್ ಇನ್ಸೈಡು 5 ಸೀಟರು, 68,000 ಓಡಿರೋದು, K68 ಪಾಸಿಂಗ್ ಕೂಡ. K68 ಪಕ್ಕ ಕನ್ನಡ ಗಾಡಿ. Okay. ನೋ ಮೈಗ್ರೇಷನ್. ಪ್ರೈಸ್ ಕೂಡ ಕೊಡ್ತೀನಿ 12,45,000 ಕೊಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದೆ 11,90,000ಗೆ ಕೊಟ್ಬಿಡ್ತೀನಿ. 11,90,000ಕ್ಕೆ ಫುಲ್ಲಿ ಟಾಪ್ ಅಂಡ್. ಫುಲ್ಲಿ ಟಾಪ್ ಎಂಡ್ ಗಾಡಿ, ಇಂಟರ್ನೆಟ್ ಇನ್ಸೈಡು ವಿತ್ ಪ್ಯಾನಾರಮಿಕ್ ಸನ್ ರೂಫ್. ಓಕೆ. ಸೊ ಅಂಡ್ K68 ಕಮೆಂಟ್ ಹಾಕಿ ಯಾವುದು ಪಾಸಿಂಗ್ ಅಂತ. ಅಂಡ್ ಓನರ್ ಸಿಂಗಲ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಕಂಪನಿ 20 ವೇಜ್ ಇದೆ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ XUV500 ಸರ್. ಸರ್ XUV500 W6 ಇದು 2013 ಮಾಡಲ್, ಸಿಂಗಲ್ ಓನರ್, ಪಕ್ಕ ಕರ್ನಾಟಕ ಗಾಡಿ, ನೋ ಮೈಗ್ರೇಟು, 80,000 ಓಡಿದ ಗಾಡಿ, ಮಿಂಟ್ ಕಂಡೀಷನ್ ಇದೆ. ಇದು ಕೂಡ ನಿಮಗೆ ವೇಟ್ ಮಾಡಂಗಿಲ್ಲ, ಬನ್ನಿ ಟೆಸ್ಟ್ ಡ್ರೈವ್ ತಗೊಳ್ಳಿ, ಲೋನ್ ಮಾಡಿಸ್ಕೊಡ್ತೀನಿ. ಅಪ್ ಟು 80% ಲೋನ್ ಮಾಡಿಸ್ಕೊಡ್ತೀನಿ. Price? ಸೊ ಪ್ರೈಸ್ ಬಂದು 6,95,000 ಕೊಟ್ ಮಾಡ್ತೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದೆ 6.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 6,50,000ಕ್ಕೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿ. ಆಫ್ಟರ್ ಮಾರ್ಕೆಟ್ ಅಲೈಸ್ ಎಲ್ಲ ಹಾಕಿದ್ದಾರೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಇಕೋ ಸ್ಪೋರ್ಟ್ಸ್. ಸರ್ ಇಕೋ ಸ್ಪೋರ್ಟ್ 2018 ಮಾಡಲ್, ಟೈಟಾನಿಯಂ ಪ್ಲಸ್ ವಿತ್ ಸನ್ರೂಫ್, ಪುಷ್ ಸ್ಟಾರ್ಟರ್, ಟಚ್ ಸ್ಕ್ರೀನ್ ಸಿಸ್ಟಮ್, ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ಅಲೈಸು ಎಲ್ಲ ಬರುತ್ತೆ ಸರ್. ಡೀಸೆಲ್ಲು, ಓಡಿರೋದು ಒಳ್ಳೆ ಮೈಲೇಜು, ಓಡಿರೋದು 83,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ 8,75,000 ಕೊಟ್ ಮಾಡಿದ್ದೀನಿ. 8,40ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 8,40,000ಗೆ ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಅಂಡ್ ಇಕೋ ಸ್ಪೋರ್ಟ್ಸ್, ಡೀಸೆಲ್, ಟೈಟಾನಿಯಂ ಪ್ಲಸ್, ಡೀಸೆಲ್, ಮ್ಯಾನ್ಯುವಲ್. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ನೆಕ್ಸ್ಟ್ ಬಂದು ಇದು ನೋಡಿ ಸರ್, ಇದು ಗಾಡಿ ಅಂದ್ರೆ ಇದು ಲಿಮಿಟೆಡ್ ಎಡಿಷನ್. ಇದು ಓಕೆ. W8 ಅಲ್ಲಿ ಎಕ್ಸ್ಕ್ಲೂಸಿವ್ ಅಂತ. ಇದು ಏನು ಇಡೀ ಬೆಂಗಳೂರಲ್ಲಿ ಒಂದು 20-25 ಗಾಡಿ ಇರ್ಬೋದು ಓಕೆ ಅಷ್ಟೇ. ಯಾಕಂದ್ರೆ ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಮೇನ್ ಏನಂದ್ರೆ ಸನ್ರೂಫ್ ಬರುತ್ತೆ. ಸನ್ರೂಫ್. ಯಾಕಂದ್ರೆ W8 ಅಲ್ಲಿ ಸನ್ರೂಫ್ ಬರಲ್ಲ. ಹೌದು. ಇದರಲ್ಲಿ ಕಂಪನಿಯಿಂದಾನೆ ಸನ್ರೂಫ್ ಲಿಮಿಟೆಡ್ ಎಡಿಷನ್ಗೆ ಕೊಟ್ಟಿದ್ದಾನೆ. ಓಕೆ. ಅಂಡ್ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಡ್ ಆನ್ ಆಗಿದೆ ಸರ್. ಹೌದು, ಅದು ಆಡ್ ಮಾಡಿರೋದು. Okay. ಸನ್ರೂಫ್ ಬಂದು ಕಂಪನಿಯಿಂದಾನೇ ಇರೋದು. ಕಂಪನಿಯಿಂದಾನೆ ಒಂದು 360 ಡಿಗ್ರಿ ಕ್ಯಾಮ್ರಾ ಬಂದ್ಬಿಟ್ಟು ಕಂಪನಿಯಿಂದಾನೆ ಬಂದಿರುತ್ತಲ್ವಾ? 360 ಡಿಗ್ರಿ ಇವ್ರು ಹಾಕಿರೋದು. ಇವ್ರು ಹಾಕಿಸ್ತಾರೆ. ಓಡಿರೋ ಸರ್ ಇದು? ಓಡಿರೋದು 93,000 ಓಡಿದೆ. ನೆನ್ನೆನೆ ಕಸ್ಟಮರ್ ತಗೊಂಡೋಗಿ ಎಲ್ಲ ಸರ್ವಿಸ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿ ಅಡ್ವಾನ್ಸ್ ಮಾಡ್ತೀನಿ ಅಂತ ಹೋಗಿರೋದು, ಬಂದಿಲ್ಲ. ಯಾಕಂದ್ರೆ ಅವ್ರಿಗೆ ವರ್ಷಕ್ಕೆ ಈ ಲೋನ್ ಬೇಕಂತೆ. ಅದು ಮಾಡಲ್ಲ ಯಾರು. 1 ವರ್ಷ ತಿಂಗಳಿಗೆ ಕೊಡ್ಸ, 1 ವರ್ಷ ಅಲ್ಲ, ವರ್ಷಕ್ಕೆ ಕಟ್ಟೋ ತರ. ಓಕೆ ಓಕೆ. ಆ ತರ ಯಾರು ಕೊಡ್ತಾರೆ ಸರ್? ಕೊಡಲ್ಲ ಯಾರು. ಪ್ರತಿ ತಿಂಗಳು ಮಾಡ್ಕೊಡ್ತಾರೆ. ನಿಮಗೆ 6 lakhs-ಇಂದ 7 lakhs ಲೋನ್ ಆಗುತ್ತೆ. 2015 ಮಾಡಲ್, ಸೆಕೆಂಡ್ ಓನರ್ ಗಾಡಿ, 93,000 ರೆಕಾರ್ಡೆಡ್ ಓಡಿದೆ. ಪ್ರೈಸ್ ಕೊಡ್ಕೋತೀನಿ 7,95,000 ಕೋಟ್ ಮಾಡಿದ್ದೀನಿ. ಲಿಮಿಟೆಡ್ ಗಾಡಿಗೆ 7,70,000ಗೆ ಕೊಟ್ಬಿಡ್ತೀನಿ ಸರ್. 7,70,000ಗೆ W8 ವಿತ್ ಸನ್ರೂಫ್. ವಿತ್ ಸನ್ರೂಫ್ 15 ಮಾಡಲ್ ಗಾಡಿ. 15 ಮಾಡಲ್ ಗಾಡಿ ವಿಸಿಟ್ ಆಗಿ. ಅಂಡ್ 15 ಮಾಡಲ್ ಇದೆ. ನಿಮಗೆ W10 ಹೋಗ್ಬೇಕಂತಂದ್ರೆ ಪ್ರೈಸ್ ಎಷ್ಟಾಗ್ಬೋದು? ಏನ್ ಸರ್, ಒಂದು 2 ಲಕ್ಷ ಅದೇ ಡೌನ್ ಆಗುತ್ತೆ. ಅದೇ 2 ಲಕ್ಷ ಕಮ್ಮಿ ಮಾಡಿ ಈ ಗಾಡಿ ನೀವು ಇದೇ ತಗೊಂಡೋಗ್ಬಿಡಿ. ಸನ್ರೂಫ್ ತಾನೇ ನೋಡ್ತೀರಾ, ಇದ್ರಲ್ಲೇ ಇದೆ. ಎಸ್ ಸರ್. ಸರ್ ಅವಾಗ ಹೇಳಿದ್ದೆ ನಾನು, ಆ ಗಾಡಿ ಆಗಿದೆ. ಇನ್ನೊಂದು ತೋರಿಸ್ತೀನಿ. ಟಾಪ್ ಎಂಡ್ ಮಾಡಲ್, ಟಾಪ್ ಎಂಡ್ ಅಲ್ಲ, ಅದು ಟಾಪ್ ಎಂಡ್, ಅದು ಅದರಲ್ಲಿ ಸನ್ರೂಫ್ ಇಲ್ಲ. ಇದು ಮಿಡ್ಲು, ಇದರಲ್ಲಿ ಸನ್ರೂಫ್ ಇದೆ. ಸನ್ರೂಫ್ ಕಂಪನಿದೇ ಇರೋದು. Okay. ಎಕ್ಸ್ಟ್ರಾ ಏನು ಕಸ್ಟಮರ್ ಹಾಕ್ಸಿಲ್ಲ. XM ಇದು 2020 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. 74,000 ರೆಕಾರ್ಡೆಡ್, ಎಲ್ಲ ಅಪ್ ಟು ಡೇಟ್ ಕಂಪನಿ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀನಿ. ಕರ್ನಾಟಕ ಜೊತೆ 6,95,000 ಕೊಟ್ಬಿಡ್ತೀನಿ ಗಾಡಿ. 6,95,000 95,000ಗೆ 2020 ಮಾಡಲು. ಡೀಸೆಲ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. ವೇರಿಯಂಟ್. ಅಂಡ್ ವಿತ್ ಸನ್ರೂಫ್ ಎಲ್ಲ ಬರುತ್ತೆ. ಇದ್ರ ಮೇಲೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವಿಸಿಟ್ ಆಗಿ ಆಫ್ಟರ್ ಮಾರ್ಕೆಟ್ ಅಡಿಷನಲ್ ಅಲಾಯ್ಸ್ ಹಾಕಿದೆ. ಇಲ್ಲ ಇದು ಅವ್ರು ಹಾಕಿರೋದು ಸರ್. ಇದು ಆಫ್ಟರ್ ಮಾರ್ಕೆಟ್ ಇದು. ಅಂಡ್ ಗಾಡಿ ನೋಡ್ಬೋದು ಒಂದ್ಸರ್ತಿ. ಗಾಡಿ ಸೂಪರ್ ಇದೆ ಸರ್. ನಾನೇ ಓಡಿಸ್ಕೊಂಡು ಬಂದಿದ್ದೀನಿ ಗೋವಾದಿಂದ. ಓಕೆ. ಗೋವಾದಿಂದ ತೊಗೊಂಡು ಬಂದಿದ್ದೀನಿ. ನಾನು ನಮ್ಮ ಬ್ರದರ್ ಹೋಗಿ ಗಾಡಿ ಏನು ಸ್ಮಾಲ್ ಪ್ರಾಬ್ಲಮ್ ಕೊಟ್ಟಿಲ್ಲ. ಇನ್ನೂ ಪಾಲಿಶ್ ರಬ್ಬಿಂಗ್ ಏನು ಮಾಡಿಸಿಲ್ಲ. ಆಸ್ ಇಟ್ ಈಸ್ ತೋರಿಸ್ತಾ ಇದ್ದೀನಿ. ಓಕೆ. ಈ ಥರ ಮಾಡ್ಕೊಡ್ತೀನಿ ಗಾಡಿ. ಆ ಥರ ಮಾಡ್ಕೊಡ್ತೀನಿ. ಓಕೆ. ವಿಸಿಟ್ ಆಗಿ ಅದ್ರ ಮೇಲೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಸರ್ ಇದು ಕೂಡ 2015 ಮಾಡಲ್, ಸಿಂಗಲ್ ಓನರ್ ಗಾಡಿ, i20 ಆಕ್ಟಿವ್. 80,000 ಓಡಿದೆ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ 4,85,000 ವಿತ್ ಕರ್ನಾಟಕ ಜೊತೆ ಕೋಟ್ ಮಾಡಿದ್ದೀನಿ. 465 ಕ್ಲೋಸ್ ಮಾಡ್ಕೊಡ್ತೀನಿ. 4,65,000. 4,65,000 15 ಮಾಡಲ್ ಗಾಡಿ, ಪೆಟ್ರೋಲು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಕಮ್ಮಿ ಬಜೆಟಲ್ಲಿ ಪೋಲೋ ಹುಡುಕ್ತಾ ಇದ್ದೀರಾ? ಬನ್ನಿ ಹೌಸ್ ಆಫ್ ಕಾರ್ಸ್ಗೆ ಕೊಡ್ತೀನಿ. 2011 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಕಂಫರ್ಟ್ ಲೈನು. ಪ್ರೈಸ್ ಬಂದು 3,25,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಮುಂದೆ 2,95,000 ಕೊಟ್ಬಿಡ್ತೀನಿ ಗಾಡಿ. ನಾನೆಲ್ಲ 2,85,000 ಅಂತ ಹೇಳ್ತೀರಾ ಅಂತ ಮಾಡಿದೆ. ಆಗುತ್ತಾ? ಕಸ್ಟಮರ್ ಆನ್ ಟೇಬಲ್ ಬರಲಿ ಸರ್. ಏನಾದ್ರು ಒಂದು ಮಾಡೇ ಕಳಿಸ್ತೀನಿ, ಹಂಗೆ ಕಳ್ಸಲ್ಲ.
2,85,000 ನನ್ನ ಕಡೆಯಿಂದ ಬಂದ್ರೆ ಇದು ಆಗಿರುತ್ತೆ ವಿಸಿಟ್ ಆಗಿ ನಿಮ್ಮ ಕಡೆಯಿಂದ ಬಂದ್ರೆ ನಾನು 2,85,000 ಕೊಡ್ತೀನಿ ತೊಗೊಂಡೋಗಿ. ಖಂಡಿತ ಅದು ಕಮ್ಮಿ ಪ್ರೈಸಲ್ಲಿ Volkswagen Polo ನೋಡ್ತಾರೆ, ಕರ್ನಾಟಕ ನಂಬರ್ ಆಗಿದೆ, ಒಂದ್ಸತಿ ವಿಸಿಟ್ ಆಗಿ. ಕಂಫರ್ಟ್ ಲೈನು ಪೆಟ್ರೋಲಾ? ಪೆಟ್ರೋಲ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಬ್ರೀಜಾ ZDI ಪ್ಲಸ್ ಬಟನ್ ಸ್ಟಾರ್ಟ್ ಗಾಡಿ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, 80,000 ಓಡಿದೆ ಗಾಡಿ, ಡೀಸೆಲ್. ZDI ಪ್ಲಸ್ ಅಂದ್ರೆ ಫುಲ್ ಟಾಪ್ ಎಂಡ್ ಇರುತ್ತೆ ಇದು. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡುವೆಲ್ ಏರ್ ಬ್ಯಾಗ್, ABS, ಪವರ್ ಮಿರರ್, ಪವರ್ ವಿಂಡೋಸ್, ಅಲೈಸು ಎಲ್ಲ ಇದೆ ಗಾಡಿಯಲ್ಲಿ. ಪ್ರೈಸ್ ಕೊಡ್ತೀನಿ 7,65,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 7,35,000 ಕ್ಲೋಸ್ ಮಾಡ್ಕೊಡ್ತೀನಿ. ಹೋಗಿ ಸರ್, 7,35,000 16 ಮಾಡಲ್ ZDI ಪ್ಲಸ್ 16 ಮಾಡಲ್ 7,35,000 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಒಂದ್ಸರ್ತಿ ವಿಸಿಟ್ ಆದ್ರೆ. ವಿಸಿಟ್ ಆಗಲಿ. ಕರ್ನಾಟಕ ನಂಬರ್ ಹೇಳ್ತಿರೋದು? ಹಾ, ವಿತ್ ಕರ್ನಾಟಕ ನಂಬರ್ ಆಲ್ರೆಡಿ ನಾನು ಹಾಕಿದ್ದೀನಿ. ಇದೆಲ್ಲ ಎಲ್ಲ ಪ್ರತಿ ಗಾಡಿ ನಾನು NOC ಗೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಓಕೆ,